ಈ ವಾರ್ ಸಂಬಂಧ ಇದು ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗ್ತಿದಾವಂತೆ. ಶೇರ್ ಮಾಡಿದ್ರು ಕೂಡ ಪೊಲೀಸ್ ಅವ್ರು ನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಅಟ್ಯಾಕ್ಸ್ ಅದು ಇದು ಅಂತ ಕ್ಯಾನ್ಸಲ್ ಆಗಿದಾವಂತೆ ಎಷ್ಟು ಫ್ಲೈಟ್ಗಳು. ಇಲ್ಲ ವಿಡಿಯೋ ತಗೊಳಂಗಿಲ್ಲ, ಡಿಲೀಟ್ ಮಾಡ್ಬೇಕು ಅಂತೆಲ್ಲ ಡಿಲೀಟ್ ಮಾಡಿಸ್ಬಿಟ್ರು ಗೈಸ್. ಏನಿಲ್ಲ ಫೋನಲ್ಲಿ ಈಗ ಸ್ವಲ್ಪ ಇದೆ, ಅದು ಬೇರೆ ಫೋನಲ್ಲಿ ತೆಗ್ದಿದ್ದು. ನಾವ್ ಹೆಂಗ್ ಜೀವನ ಮಾಡ್ಬೇಕು ನೀವೇ ಹೇಳಿ. ಆಗಲ್ಲ ಗೈಸ್, ನಮ್ಗೆ ಆಗಲ್ಲ, ಆಗೋದೇ ಇಲ್ಲ. ವಾರ್ ನಡೀತಿತ್ತು, ಸೊ ತುಂಬಾ ಚಾನ್ಸಸ್ ಇತ್ತು ಅವಳ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗಕ್ಕೆ. 2 ದಿನ ದೇವ್ರ ಹತ್ರ ಬೆಳ್ಕೊಂಡ್ ಕೂತಿದೀನಿ ಸೇಫ್ ಆಗಿ. ಅವಳ ಮನೆಗೆ ಮಿಸೈಲ್ಸ್ ಹೋಗ್ತಿದೆ, ವಾರ್ ನಡೀತಿದೆ. ಸರ್ವರಿಗೂ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಏನಪ್ಪ ಇವಳು ಬಂದ್ಬಿಟ್ಟಲ್ಲ ಇವತ್ತು ಅಂತ ನೋಡ್ತಿದ್ದೀರಾ? ಏನಿಲ್ಲ ಗೈಸ್, ಸುಮ್ಮನೆ ಹಿಂಗೆ ಶಾಪಿಂಗ್ ಅಂತ ಬಂದಿದ್ರಿ. ಏನ್ ತಗೊಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಏನಿಲ್ಲ ಗೈಸ್, ರಷ್ಯಾದಲ್ಲಿ ಸುಮ್ಮನೆ ತಗೊಂಡೋಗೋಣ ಅಂದ್ರೆ ನಾನು ಏನೇ ಗೊತ್ತಿರೋದು ಸಂಜೆಗೆ ಒಬ್ಳಿಗೆ ಗೊತ್ತಿರೋದು ಗೈಸ್. ಒಬ್ಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಮ್ ರೇಟ್ ಕಮ್ಮಿ ನಡೀತಿದೆ. ಮಾಡೋ ಡಿ ಯಶವನ್ ಅವರೇ, ನಾನು ಅಕ್ಕ ಕಳಿಸ್ತೀನಿ. ಏನ್ ಆಟಿಟ್ಯೂಡ್ ಇಂದ ಬರ್ತಿದ್ದೆ, ಯಾರು ನೋಡಿಲ್ಲ ಸನ್ನಿಂಗ್ ನೋಡಿದೆ ಗೈಸ್, ಎಷ್ಟೊಂದು ಏನೇನೋ ನೋಡಿದೆ. ಫೈನಲಿ ಏನ್ ಮಾಡೋದು, ಏನ್ ತಗೊಳೋದು, ನಾನು ಜಾಕೆಟ್ ನೋಡಿದೆ, ಒಂದು ಇದು ನೋಡಿದೆ, ಏನೋ ಗೊತ್ತಾಗಿದೆ. ಫೈನಲಿ ಇಲ್ಲಿ ಬಂದ್ ನಿಂತೆ. ಇದರಲ್ಲಿ ಈಗ ತಗೊಳ್ಳೋಣ ಅಂತಿದ್ದೀನಿ ಗೈಸ್. ಇದು ಇವತ್ತು ಯಾರ್ಯಾರು ಬಂದಿದ್ದಾರೆ ನನ್ನ ಜೊತೆ ಅಂತ ತೋರಿಸ್ತೀನಿ. ನಿಮ್ಮ ಹೆಸರು ವಿಶ್ವ ಅಂತ, ಯಶ್ವಿನ್ ಅಂತ. ಬನ್ನಿ ಗೈಸ್, ಜಾಕೆಟ್ ತೋರಿಸ್ತೀನಿ. ಜಾಕೆಟ್ ಇವ್ರು ನಮ್ ಕಾಲೇಜಲ್ಲಂತೆ ಗೈಸ್, ನಂಗೆ ಗೊತ್ತಿಲ್ಲ ಗೈಸ್. ಅಷ್ಟೇ, ಇಷ್ಟು ವೆರೈಟೀಸ್ ಇದಾವೆ ಗೈಸ್. ಜಾಕೆಟ್ಸ್, ವಿಮೆನ್ ಜಾಕೆಟ್ಸ್ ನಾನು ತೋರಿಸ್ತೀನಿ ತಡೀರಿ. ಒಂದು ಡ್ರೆಸ್ ತೋರಿಸ್ತೀನಿ, ಅದ್ರ ಕಾಸ್ಟ್ ತೋರಿಸ್ತೀನಿ. ನಾವ್ ಹೆಂಗ್ ಜೀವನ ಮಾಡ್ಬೇಕು ನೀವೇ ಹೇಳಿ. ಇಂಡಿಯಾ ತರದ್ದು ಸಿಗ್ಬೇಕು, ಇಲ್ಲೂ ಸಿಗ್ಬೇಕು ಅಂತದೊಂದು ತೋರಿಸ್ತೀನಿ. ಇದು ನೋಡಿ, 2,200 4,400. ಇದು ವರ್ತೇ ಇಲ್ಲ ಗೈಸ್. ಇದು ಅಷ್ಟೇ ಗೈಸ್, ಒಂದೊಂದು ವರ್ತೇ ಇಲ್ಲ. ಸುಮ್ಮನೆ ಮಾತಾಡಿದವ್ರು ಯಾವ್ದು ನೋಡ್ಬಿಟ್ರೆ ಗೈಸ್ ನಂಗೆ ನಾಚಿಕೆ ಆಯ್ತು. ನಮ್ಗಷ್ಟೇ ಯಾರು ಗೆಲ್ಬೇಕು. ಏನಾರು ಹಾಕ್ಸ್ಕೊಂತೀವಿ, ರೂಪಾಯಿ ಕನ್ವರ್ಟ್ ಮಾಡ್ತೀವಿ, ಕಮ್ಮಿ ಸಿಗುತ್ತೆ. ಅಮ್ಮ ನೋಡ್ರಿ ಅಷ್ಟು ಹಾಕಿದೀನಿ ಅಂತದೆ, ನೋಡ್ರಿ ನಮ್ಗೆ ಕಮ್ಮಿ ಸಿಗುತ್ತೆ. ಇಲ್ಲಿ ಖರ್ಚು ಮಾಡಕ್ಕಲ್ಲ. ಒಂದ್ಸರಿ ತಿನ್ನಕ್ ಹೋದ 2,000 ರೂಪಾಯಿ ಅಲ್ಲಿ ಇಲ್ಲಿ ಶವರ್ಮಾ ಡೋನರ್ ಬಿಟ್ಟು ಬಿರಿಯಾನಿ ಸಿಗಲ್ಲ. ಆಗಲ್ಲ ಗೈಸ್, ನಮ್ಗೆ ಆಗಲ್ಲ, ಆಗೋದೇ ಇಲ್ಲ. ಶಾಪಿಂಗ್ ಬರೋಣ ಅಂದ್ರೆ ಒಂದೊಂದು ಇಷ್ಟಿಷ್ಟು ಕಾಸ್ಟ್ಲಿ ಇರುತ್ತೆ. ಖರ್ಚಿಗೆ ಇರಲ್ಲ ಗೈಸ್, ಜಾಸ್ತಿ ಆಗಲ್ಲ ಗೈಸ್, ಕಷ್ಟ ಜೀವನ. ಅಯ್ಯೋ ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಆದ್ರೂ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಗೈಸ್ ಸಮಾಚಾರ ನೋಡಿ ಗೈಸ್, ಅಜ್ಜಿದಿರು ಇಲ್ಲಿಂದ ಬಟ್ಟೆ ಹಾಕಂತಾರೆ. ನಾವೇನ್ ಮಾಡೋಣ, ನಮ್ಮ ಅಮ್ಮಗೆ ಏನಾರು ತಗೊಂಡ್ ಹೋಗ್ಬೇಕಂದ್ರೆ ಇದು ಗೈಸ್, ಇದು ನೋಡಿ ಗೈಸ್, ಇದು ನಮ್ಮ ಅಮ್ಮಗೆ ತಗೊಂಡ್ ಹೋಗೋಣ ಅಂತ ಅನ್ಕಣ್ಣ. ಅಜ್ಜಿ ನಗ್ತೋಲ್ ಯಾಕೋ ನೋಡ್ರಿ, 2,200 ಇದು. ಏನ್ ಮಾಡೋದು ಹೇಳಿ, ಯಾವ್ದು ಸೆಲೆಕ್ಟ್ ಮಾಡಿದ್ರು? ಹುಡುಗಿ ಅನ್ಕೊಂಡ್ರ? ಹುಡುಗ ನೀನು ಒಬ್ಬ ಫ್ರೆಂಡ್ ಏನೋ. ಸಿಂಗಲ್ ಆಗಿದ್ದಾನೆ ಹುಡುಗ. ಎಲ್ಲ ಹುಡುಗಿರಿಗೆ ಇವನು ಸಿಂಗಲ್ ಇದ್ದಾನೆ ಗೈಸ್. ಪ್ರೊಫೈಲ್ ಚೆಕ್. ಪ್ರೊಫೈಲ್ ಕೆಳಗಡೆ ಕಮೆಂಟ್ ಅಲ್ಲಿ ಟ್ಯಾಗ್ ಮಾಡಿದೀವಿ. ವಿಶ್ವನಾಥ್ ಮಳ್ಳಪ್ಪ ಮರ್ಲಕ್ನವರ್, ಬೆಳಗಾವಿ, 20 ಏಜು. ಹೋಗಿದ್ರಿ ಎಲ್ಲ ವಿಡಿಯೋ ಮಾಡಿದಾಗ ಬಿಲ್ಲಿಂಗ್ ಎಲ್ಲ ಮಾಡ್ಸಿದ್ದೆ. ಅವ್ರು ಬಂದಿದ್ರು, ಇಲ್ಲ ವಿಡಿಯೋ ತಗೊಳಂಗಿಲ್ಲ, ಡಿಲೀಟ್ ಮಾಡ್ಬೇಕು ಅಂತೆಲ್ಲ ಡಿಲೀಟ್ ಮಾಡಿಸ್ಬಿಟ್ರು ಗೈಸ್. ಏನಿಲ್ಲ ಫೋನಲ್ಲಿ ಈಗ ಸ್ವಲ್ಪ ಇದೆ, ಅದು ಬೇರೆ ಫೋನಲ್ಲಿ ತೆಗ್ದಿದ್ದು. ಮಿಕ್ಕಿದೆಲ್ಲ ಡಿಲೀಟ್ ಆಗೋಯ್ತು ಗೈಸ್. ಅಲ್ಲಿ ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ರು. ಇವಾಗ ಬೇರೆ ಕಡೆ ಹೊರಟಿದ್ದೀವಿ ಗೈಸ್. ಮೆಗಾನಮ್ ಅಂತ ತೋರಿಸ್ತೀನಿ. ಇದು ನೋಡಿ ಮೆಗಾನಮ್ ನಾನು ತೋರಿಸ್ತೀನಿ. ಇಲ್ಲಿ 4 ದಿನದಿಂದ ಓಡಾಡ್ತಿದೀವಿ ಗೈಸ್. ಪ್ರತಿದಿನ ಬೆಳಿಗ್ಗೆ ಹೋಗೋದು, ಸಾಯಂಕಾಲ ವಾಪಸ್ ಮನೆ ರೂಮ್ಗೆ ಹೋಗೋದು. ಬಸ್ಗಳಲ್ಲಿ ನೀವು ಎಲ್ಲಿಂದ ಎಲ್ಗಾರು ಹೋಗಿ ಟ್ಯಾಪ್ ಮಾಡ್ರೆ 35, ಕ್ಯಾಶ್ ಕೊಟ್ರೆ 40. ಇಲ್ಲಿಂದ ಎಲ್ಗಾರು ಹೋಗ್ಬೋದು. ಎಷ್ಟು ದೂರ ಅದು? ಹೆಂಗೋರೆ ಗೈಸ್, ಹಿಂಗೋರೆಗೆ ಇಲ್ಲಿ ನೋಡಿ ಗೈಸ್, ಮಸ್ತ್ ಹಂಗ. And this is Meganam guys. This is Meganam. ಬಂತು ಮೇಘ. ಬರೀ ಕಾರ್ಗಳು ಕಾರ್. ಇದು ಮರ್ಸಿಡೀಸ್. ಎಷ್ಟು ಹಳ್ಳಿದು ಇದು ಟೈಮ್ ಆಕ್ಚುಲಿ ಇವಾಗ ಬಂದು ಇವಾಗ 6:30 ಗೈಸ್. ನೋಡಿ ಇನ್ನು ಎಷ್ಟು ಬೆಳಕಿದೆ, ಇನ್ನು 6:30 ಆದ್ರೂ
ಮಳೆ ಬರತ್ತರ ಇದೆ, ಅದಕ್ಕೆ ಸ್ವಲ್ಪ ಬೆಳಕು ಕಮ್ಮಿ ಆಗಿದೆ ಗೈಸ್. 6:30 ಆದ್ರೂ 9 ಗಂಟೆ ತನಕ ಬೆಳಿಗ್ಗೆ, ರಾತ್ರಿ ಹೋದ್ ಬೆಳಿಗ್ಗೆ ಅದು ಏನೂ ಗೊತ್ತಾಗಲ್ಲ. ರಷ್ಯನ್ ಹುಡುಗಿರನ್ನ ತೋರಿಸ್ತೀನಿ. ಫುಲ್ ಸಖತ್ತಾಗಿ ಬಂದಿರ್ತಾರೆ ಗೈಸ್ ರಷ್ಯನ್ ಹುಡುಗಿರಲ್ಲ. ಇಲ್ಲಿ ನೋಡಿ ಗೈಸ್, ಫಸ್ಟ್ ಟೈಮ್ ಬೈಕಲ್ಲಿ ನೋಡಿದೆ ನಾನು ಇಲ್ಲಿ. ಗೈಸ್ ಇಲ್ಲಿ 2 ವೀಲರ್ಸ್ ಇಲ್ಲ ಗೈಸ್, ಬರೀ ಕಾರು ಅಷ್ಟೇ ಇದೆ. 2 ವೀಲರ್ಸ್ ನೋಡಿದ್ ನಾವು. ಗೋಸ್ಟ್ ರೈಡರ್. ನಾನು ಇವಾಗ ಸಿಲ್ವರ್ ಗೋಲ್ಡ್ ಕಾಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ ಗೋಲ್ಡ್ ಕಲೆಕ್ಷನ್ಸ್. ಇದು ಜಸ್ಟ್ ಒಂದು ರಿಂಗ್ 52,000. ಯಾವ್ದಿದು? ಇದು 97,890. ಇದೆಲ್ಲ ಗಾಲಿ ನೋಡಿ. ಸಿಲ್ವರ್ ಬ್ರೇಸ್ಲೆಟ್, ಸಿಲ್ವರ್ ಥಿಂಗ್ಸ್ ಇದೆಲ್ಲ. ಇದು 4,500 ಇತ್ತು, 2,500. ರೋಸ್ ಗೋಲ್ಡ್ ಇದು. ಇನ್ನೊಂದು ನಿನ್ನನ್ನು ಬಿಡಲಾರೆನು. ನೀನು ಊದಿದ ಮೇಲೆ ಬೇಕಿಲ್ಲ ನೀನು ಕಣ್ಣ ಮುಚ್ಚಾಲೆ ನಾ ಕೂಡಲೇ ನಿನ್ನನು. ಅದೇ ನೀನು, ಅದೇ ನಾನು, ಅತಿಯಾದ ಪ್ರೀತಿ. ಸೊ ಗೈಸ್ ಬ್ಯಾಗ್ ಎಲ್ಲ ರೆಡಿ, ಪ್ಯಾಕ್ ಆಗಿದೆ. ಹೋಗೋದು ಮಾತ್ರ ಬಾಕಿ ಇದೆ. ನಾಳೆ ಹೊರಡ್ತೀವಿ ಗೈಸ್. ಬ್ಲೈಂಡ್ ಮಕ್ಳದ್ದು ಸ್ಕೂಲ್ ಇದು ನೋಡಿ. ಇವತ್ತು ಸಂಡೇ, ಅದಕ್ಕೆಲ್ಲ ಫುಲ್ ಖಾಲಿ ಗೈಸ್. ಯಾರು ಒಂದು ಗಾಡಿ ಇರಲ್ಲ, ಏನಿಲ್ಲ ಜಾಸ್ತಿ. ಸಂಡೇ ಅಂದ್ರೆ ಫುಲ್ ರಜಾನೆ. ಬಂದ್ರಿ ಗೈಸ್ ಬಸ್ ಸ್ಟಾಪ್ಗೆ, ಕಷ್ಟಪಟ್ಟು ಕಾರಲ್ಲಿ ಬಂದ್ರಿ. ಕಾರಾಗೋಸ್ಕರ ಕಾದು ಸಾಕಾಯ್ತು. ಆಮೇಲೆ ಕಾರಲ್ಲಿ ಬಂದ್ರಿ. ಚಿಕನ್ ಬರ್ಗರ್ ಫ್ರೆಂಚ್ ಫ್ರೈಸ್ ತಗೊಂಡ್ರಿ. ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಫುಲ್ ಸರ್ಕಸ್ ಮಾಡಿದ್ವಿ ಗೈಸ್. ಈಗ ನಾವು ಏನ್ ಸರ್ಕಸ್ ಮಾಡಿದ್ರಿ ಅಂದ್ರೆ, ಫಸ್ಟು ಇಷ್ಟೋ ತನಕ ಕಾಯ್ದ್ರಿ ಕ್ಯಾಬ್ಗೋಸ್ಕರ, ಬಂದೇ ಇಲ್ಲ ಕ್ಯಾಬ್ಗಳು. ಅದಾದ್ಮೇಲೆ ಬರ್ಗರ್ ತಿನ್ನೋಣ ಬಂದಿವಿ. ಮನೆಗೆ ಹೋಗ್ತಿರೋದು ಯಾರು ಗೊತ್ತಿಲ್ಲ ಗೈಸ್. ನಾನು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ ಗೈಸ್. ಅಮ್ಮ ಅಪ್ಪ ಹೆಂಗ್ ರಿಯಾಕ್ಟ್ ಆಗ್ತಾರೆ, ನಂಜಿಗೆಲ್ಲ ಹೆಂಗ್ ರಿಯಾಕ್ಟ್ ಆಗ್ತಾರೆ. ಫ್ಲೈಟ್ ಇದ್ದಾರೆ, ಬೆಳಿಗ್ಗೆ ರೀಚ್ ಆಗ್ತೀನಿ ಗೈಸ್. ಬೆಳಿಗ್ಗೆ 3 ಗಂಟೆಗೆ ರೀಚ್ ಆಗ್ತೀನಿ, 3:15ಗೆ. ಅವ್ರು ನೋಡಿ ನಗ್ತಿದ್ದಾರೆ. ಆಯ್ತು ಬಂದ್ರಿ, ತಿಂದಿರಾಯ್ತು. ಬೇಗ ಎಲ್ಲ ಬಸ್ ಬಂದ್ಬಿಡ್ತಂತೆ. ಬೇಗ ಕರ್ಕೊಂಡ್ಬಿಟ್ಟು ಗೈಸ್. ನಂಗೆ ತಿನ್ನಕ್ ಬಿಟ್ಟಿಲ್ಲ. ಬಂದು ಈಗ ಅಯ್ಯೋ ಏನ್ ಕ್ಲಾರಿಟಿ. ಇಷ್ಟೊತ್ತು ವಿಡಿಯೋ ಮಾಡಿದೆ, ಬಟ್ ಆನ್ ಮಾಡೋದು ಮರೆತು ಬಿಟ್ಟಿದ್ದೀನಿ ಗೈಸ್. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದೇ ಬಸ್ ಅಲ್ಲಿ 5 ಗಂಟೆಗ ಒಂದ್ ಚಿಕ್ಕ ಮಗು ಇದೆ ಗೈಸ್. ಹಿಂದೆ ಮಾತಾಡಕ್ಕೆ ಬಿಡ್ತಾ ಇಲ್ಲ, ಸೌಂಡ್ ಜಾಸ್ತಿ ಮಾಡ್ತಾ ಇದೆ. ಇವಾಗ 5 ಗಂಟೆ ಗೈಸ್. ಇವಾಗ ಇಲ್ಲಿ ಬಿಡ್ತಿದೀವಿ, ಬಸ್ ಹತ್ತಿದೀವಿ. ನೆಕ್ಸ್ಟ್ ಮಾಸ್ಕೋ. ಇವನ್ಗೆ ಚಾಕ್ಲೇಟ್ ಕೊಟ್ಟನಂತೆ ಗೈಸ್. ಅವನು ನನಗೆ ಅಂತ ಅನ್ನೋದಕ್ಕೆ ಏನಂತಾರು. ಕಿವ ಯಾರೇ ಅವನು ಯಾರ್ಯಾರು ಬರ್ತಾರೋ. ಕೊಡು ಪಾಪ, ಚಿಕ್ಕ ಮಕ್ಕಳು ತೊಗೊಂಡು ಆಡ್ತಿಯಲ್ಲ, ನಾಚಿಕೆ ಆಗಲ್ಲ. ನೋಡಿ ಗೈಸ್, ಕಾಯ್ಕೊಂಡು ನಿಂತಿದ್ದೀವಿ ನಾವು ಮೇಲೆ ಅಂತ. ನೋಡಿ ಗೈಸ್, ರಷ್ಯಾ ಮತ್ತೆ ನಂತರ ಕ್ರಿಮಿಯಾ ಕನೆಕ್ಟ್ ಆಗಿರೋದು ಬ್ರಿಡ್ಜ್ ಇಂದ ಅಂತ ಪ್ಲೇಸ್. ಸೊ ಗೈಸ್ ಫೈನಲಿ ಬಂದು ಮಾಸ್ಕೋ ರೀಚ್ ಆದ್ರಿ. ಮಾಸ್ಕೋ ಇಂದ ಇದು ಏರ್ಪೋರ್ಟ್ ಹೋಗಕ್ಕೆ ಬಸ್ ಕಾರ್ ಮಾಡಿದ್ದೀವಿ ಗೈಸ್. ಹೋಗ್ತಾ ಇದ್ದೀವಿ. ಸ್ಕೈ ವಾಕ್ ನೋಡಿ ಹೆಂಗಿದೆ. ಇವಾಗ ಟರ್ಮಿನಲ್ಸ್ ಚೆಕ್ ಇನ್ ಮಾಡ್ತಿದ್ದೀವಿ ಗೈಸ್. ಅಲ್ಲಿ ನೋಡಿ 9 ತಗೊಂಡ್ ಹೋಗ್ತಿದ್ದಾರೆ. ನೋಡಿ ಗೈಸ್ ಏರ್ಪೋರ್ಟ್ ಇದು SVO ಮಾಸ್ಕೋ ಏರ್ಪೋರ್ಟ್. ಡೈರೆಕ್ಟ್ ಮೇಲೆ ಚೆಕ್ ಇನ್ ಆಗಿದ್ರಿ ಅಂತ. ನಮ್ದಿರೋದು ಇನ್ನು ನಾಳೆ ಫ್ಲೈಟ್, ನಾಳೆ ಬೆಳಿಗ್ಗೆ ಇರೋದು. ಬಟ್ ಬಂದ್ಬಿಟ್ಟಿದೀವಿ, ಅದಕ್ಕೆ ಕೆಳಗಡೆ ಹೋಗ್ತಾ ಇದೀವಿ. ಕೆಳಗಡೆ ಜಾಸ್ತಿ ಜಾಗ ಇದೆ ಅಂತ ಗೈಸ್, ಅದಕ್ಕೆ ಕೆಳಗಡೆ ಹೋಗ್ತಾ ಇದ್ವಿ. ಸ್ವಲ್ಪ ಏನಾದ್ರು ಫ್ರೆಶ್ ಅಪ್ ಆಗಿ ತಿಂದು ಗೈಸ್. ಮತ್ತೆ ಈ ವಾರ್ ಸಂಬಂಧ ಇದು ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗ್ತಿದಾವಂತೆ. ಗೊತ್ತಿಲ್ಲ ಏನಾಗುತ್ತೋ ಅಂತ. ನಮ್ಮ ಫ್ಲೈಟ್ ನಮ್ದು ನಾವು ಇತ್ಯಾಡೆ ಮಾಡಿದ್ರಿ ಗೈಸ್. ನಾಳೆ ಬೆಳಿಗ್ಗೆ ಇದೆ. ಏನೋ ಅಟ್ಯಾಕ್ಸ್ ಅದು ಇದು ಅಂತ ಕ್ಯಾನ್ಸಲ್ ಆಗಿದಾವಂತೆ ಎಷ್ಟು ಫ್ಲೈಟ್ಗಳು. ಇವಾಗ ಗೊತ್ತಾಯ್ತು ಹೊರಗಡೆ ಬಂದಾಗ ಇನ್ನೇನು ಸಿಕ್ಕಿರೋದು. ಇವಾಗ ನೋಡೋಣ ಬೆನ್ನಿಗೆ ಏನಾಗುತ್ತೆ ಅಂತ. ಗೈಸ್ ಇಲ್ಲಿ ನಮ್ ಫ್ಲೈಟ್ ಬರುತ್ತೆ ಅಂತ ನೋಡಕ್ ಬಂದಿದೀವಿ.
ಡೇಟ್ ನೋಡಕ್ಕೂ ಬರಲ್ಲ ಇವಳಿಗೆ, ಮತ್ತೆ ಫ್ಲೈಟ್ ನೋಡ್ತಾರೆ. ಅದಕ್ಕೆ ಗೈಸ್ ಇಬ್ರು ನಾವು ಬಾಡಿ ಗಾರ್ಡ್ನ ಮಡಗಿದ್ದೀನಿ ನೋಡಿ ಗೈಸ್. ವ್ರ್ಯಾಪಿಂಗ್ ನೀವು ಬಂದು ಮಾಡಿಸ್ಕೊಬೋದು. ಅದೇ ಸ್ವಲ್ಪ ಸರ್ಚ್ ಮಾಡ್ತಾರೆ ಅಷ್ಟೇ ಗೈಸ್. ಇಲ್ಲಿ ನೋಡಿ ಗೈಸ್, ನಾಯಿ ಏರ್ಪೋರ್ಟಿಗೆ ತಂದ್ರಿ ಅವ್ರು ಉಣ್ಣೋರು ಏನೋ ಹೇಳಿ ಇಲ್ಲಿ ಫೋಟೋ ಕೊಟ್ಟು ಪೋಸ್ ಮಾಡೋದ್ರೆ ಕುತ್ಕೊಂಡು ನೋಡ್ತೈತೆ ಗೈಸ್. ಇದು ಏನೋ ಹೇಳಿ ಅದಕ್ಕೆ ಇದು ಕೊಡ್ತೈತೆ ಗೈಸ್. ದಿಸ್ ಇಸ್ ಗಾನು ಗೈಸ್. ವಿತ್ ಸ್ಟಾರ್ ಈ ಕುರಿ ಇಕ್ಕಿ ತರ ಕಾಣ್ತಿದ್ದಾವೆ. ಎಷ್ಟಿದಾವ ಕುರಿ ಇಕ್ಕಿ? ಕುರಿ ಟಟ್ಟಿ ಅದು ನೀನ್ ತಟ್ಟಿ ಕಟ್ ಮಾಡೋ. ನಾವು ಫ್ರೆಂಚ್ ಫ್ರೈಸ್ ತಗೊಂಡ್ ಹೊಂಟೇವಿ. ನೋಡಿ ಎಲ್ಲಾರ್ಗಿ ಏನೋ ಚಿಂತಂದ್ ಹುಡುಗಿಗೆ ದನ ತಿಂದಂಗ ಒಂದ್ ಮಾತು ಕರ್ದಿಲ್ಲ ನಮಗ. ಈಕೆ ಅಂದ್ರೆ ಕುರಿ ಇಕ್ಕಿ ಹಂಗ ತಿನ್ನದಾಳ. ಒಂದ್ ಮಾತ್ರ ಕರ್ದಿ ನನಗ ತಿನ್ನಲ್ ಬಾ ಅಷ್ಟು ತೋರಿಸ್ಬೇಡ ಅಂತ ಚೆನ್ನಾಗ್ ಕಾಣಲ್ಲ. ಸೀರಿಯಸ್ ಚೆನ್ನಾಗ್ ಕಾಣಲ್ಲ. 2 ಗಂಟೆ ಆಗಿದೆ, 1:15 ಗೈಸ್. 2 ಗಂಟೆ ಅನ್ಕೊಳ್ಳಿ. ನಮ್ ಚೆಕ್ಕಿಂಗ್ ಇರೋದು 7 ಗಂಟೆಗೆ. ಇನ್ನ 5 6 ಏನ್ ಮಾಡ್ತೀವಿ ಗೊತ್ತಿಲ್ಲ ಗೈಸ್. ಸುಮ್ನೆ ಓಡಾಡ್ತಿದೀವಿ, ತಿಂತಿದೀವಿ, ಅದು ಇದು ಫಾಲ್ತು ಟೈಮ್ ವೇಸ್ಟ್ ಮಾಡ್ತಿದೀವಿ ಗೈಸ್. SVO ಏರ್ಪೋರ್ಟ್ ಟೂರ್ ಮಾಡೋಣ ಬನ್ನಿ ಗೈಸ್. ಹಿಂಗ್ ಮಾಡ್ಬೇಕು. ಒಂದ್ ಕಾಫಿ 600 ರೂಪಾಯಿ ಇತ್ತು ಗೈಸ್. ಅಲ್ಲಿ ನೋಡಿ 2 ಪ್ಲೇಸ್ 1 ಬಿಯರ್ 1250 ಬೇಕಾ ಬನ್ನಿ. 60 ml ಕಾಫಿ 600 ರೂಪಾಯಿ. ಇಲ್ಲಿ 1 ಪೆಗ್ ಎಣ್ಣೆ 4000 ಅಂತ ಗೈಸ್. ನೋಡಿ ಇಷ್ಟೇ SVO ಏರ್ಪೋರ್ಟ್. ಇದು ಟರ್ಮಿನಲ್ B ತೋರಿಸ್ತಿದೆ. ಇವಾಗ ನಾವು ಟರ್ಮಿನಲ್ C ಹೋಗ್ತಾ ಇದೀವಿ. ಟರ್ಮಿನಲ್ C ಹೋಗುವ ದಾರಿಯಲ್ಲಿ ನಮ್ ಬ್ಯಾಗ್ ಲಗೇಜ್ ಎಲ್ಲ ಇಕ್ಕಿದೀವಿ ಗೈಸ್. ಆ ಲಗೇಜ್ ಎಲ್ಲ ಇವಾಗ ತಗೊಂಡು ಸ್ವಲ್ಪ ಕೆಳಗಡೆ ಇಕ್ಕಿದೀವಿ. ಮೇಲ್ ತಗೊಂಡ್ಬರೋಣ ಅಂತ ಹೋಗ್ತಿದೀವಿ. ಇದು ಸೋಂಬೇರಿಗಳಿಗೆ ನಮ್ಮಂತಾರೆ ಇವ್ರಂತವ್ರಿಗೆ ಮಾಡಿರೋದು. ಈ ಎಲಿವೇಟರ್ ಕ್ಲೀನ್ ಮಾಡ್ತಾರೆ ನೋಡಿ ಗೈಸ್. ಕ್ಲೀನ್ ಮಾಡ್ತಾನೆ, ರೆಡಿ ಮಾಡ್ತಾನೆ, ಏನೋ ಮಾಡ್ತಾನೆ. ಎಲಿವೇಟರ್ ಅಂದ್ರೆ ಲಿಫ್ಟ್, ಎಸ್ಕಲೇಟರ್ ಅಂದ್ರೆ ಇದು. ಎಸ್ಕಲೇಟರ್ ಡಾರ್ಕ್ ಹತ್ರ ಮಾತಾಡ್ತಾರೆ ಎಲ್ಲ ನಮ್ಮ ಚೆನ್ನಾಗಿದಾರಲ್ಲ ಗೈಸ್. ಏನೇ ಹೋಗ್ತಾ ಇಲ್ಲ. ನಮ್ 7:50ಗೆ ಚೆಕ್ ಇನ್ ಇದೆ ಈಗ. ಬಟ್ ಅಲ್ಲಿ ತನಕ ಏನ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಓಡಾಡ್ತಾ ಇದೀವಿ. ಇಲ್ಲೊಂದು ನಾಯಿ ಸಿಕ್ತು ನೋಡಿ. ಯೂತಾ ನಾಯಿಗೆ ನಾಯಿ ಕಂಡ್ರೆ ಇಷ್ಟ ಅಂತೆ. ದಸರಿಧಾನ್ಯ ಬಾಯ್ ಬ್ರೋ, ಥ್ಯಾಂಕ್ ಯು. ನಾವು ಹೊಲ್ಟ್ರಿ. ಅವ್ರಿಗೆ ಬಾಯ್ ಮಾಡಿದೆ. ಬ್ಯಾಗ್ ತಗೊಂಡೆ, 2 ಬ್ಯಾಗ್ ತಗೊಂಡ. ನಂದು ಇಲ್ಲೊಂದೈತೆ ಗೈಸ್, ಅಲ್ಲಿ ಇನ್ನೊಂದು ಹೋಗ್ತಾ ನೋಡಿ ಗೈಸ್. ನನ್ನ ಬ್ಯಾಗ್ ತಗೊಂಡೆ, ಕಾಣಿಸ್ತಾ ತಡೀರಿ. ತಗೊಂಡೋಗ್ತಾನೆ ಗೈಸ್ ನನ್ನ ಬ್ಯಾಗ್ನ. ಬೋಟಿಂಗ್ ಪಾಸ್ ತಗೊಂಡು ಚೆಕಿಂಗ್ ಮಾಡ್ತೀವಿ. ಡ್ಯೂಟಿ ಫ್ರೀಗೆ ಹೋಗೋಣ ಅಂತ ಇದ್ದೀವಿ ಗೈಸ್. ನೋಡೋಣ ಬ್ಯಾಗ್ ವೇಯ್ ಮಾಡಕ್ಕೆ ಅಂತ ಹೋಗ್ತಿದ್ದೀವಿ. ನಡಿಯೋ ಗೈಸ್. ಎಲ್ಲ ವೇಯ್ ಚೆಕ್ ಮಾಡಿದ್ವಿ. ಒಂದೊಂದು ಜಾಸ್ತಿ ಬಂದಿದೆ, ಕಮ್ಮಿ ಬಂದಿದೆ. ಎಲ್ಲ ಸರ್ಕಸ್ ಮಾಡ್ತಿದ್ದೀವಿ ಬ್ಯಾಲೆನ್ಸ್ ಮಾಡಕ್ಕೆ. ಚೆಕಿಂಗ್ ಮುಗೀತು. ಪಾಸ್ಪೋರ್ಟ್ ಕೈಗೆ ಹೊಲ್ಟ್ರಿ ಗೈಸ್ ಎಲ್ಲ. ಇದೇ ಫ್ಲೈಟ್ ಅನ್ಸುತ್ತೆ ನಮ್ದು ಪಾಸ್ಪೋರ್ಟ್ ರೆಡಿ. ನಾವೀಗ ಡ್ಯೂಟಿ ಫ್ರೀ ಒಳಗಡೆ ಬಂದಿದ್ದೀವಿ ಗೈಸ್. ನೋಡಿ ಫುಲ್ ನೆಕ್ಸ್ಟ್ ಲೆವೆಲ್ ಕಾಸ್ಟ್ಲಿ ಇದೆ ಗೈಸ್. ಎಲ್ಲ ಇಲ್ಲಿ ಬೇರೆ ಲೆವೆಲ್ಗೆ ಮಾತಾಡ್ಸಂಗೆ ಇಲ್ಲ ಗೈಸ್. ಆ ರೇಂಜಿಗಿದೆ. ತಿನ್ನೋಕೆಲ್ಲ ತುಂಬಾ ಜಾಸ್ತಿ ಕಾಸ್ಟ್ಲಿ ಇದೆ ಗೈಸ್. ಇನ್ನೊಂದು ನಾರಲ್ಲಿ ನಮ್ದು ಫ್ಲೈಟ್ ಇದೆ. ವಿಷಯ ನೋಡಿ ಮರ್ಸಿಡೀಸ್ ಬೆನ್ಸ್ ಕೆಫೆ. ಆರ್ಡರ್ ಮಾಡಿ ಹೋಗು. ಇನ್ನೇನ್ ಫ್ಲೈಟ್ ಹತ್ತುತ್ತಾ ಇದೀವಿ. ಫುಲ್ ಪ್ಯಾಕ್ಡ್ ರೆಡಿ. ಇಲ್ಲಿ ಬಂದು ಕೂತಿದ ತಕ್ಷಣ ಇದು ಕಿವಿಗೆ ಹಾಕಂಕೆ ಇದ್ರಲ್ಲಿ ಏನೇನಿದೆ? ವಾಮಿಟಿಂಗ್ ಬ್ಯಾಗ್ ಅಷ್ಟೇ. ಚಳಿ ಆದ್ರೆ ಉತ್ಪನ್ನಕ್ಕೆ ಅಷ್ಟೇ. ಇದು ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಹಿಂದೂ ಮೀಲ್ ನಾನ್ ವೆಜ್ ಆರ್ಡರ್ ಮಾಡಿದ್ದೆ. ಇವನು ಸ್ಪೆಷಲ್ ಏನೋ ಆರ್ಡರ್ ಮಾಡಿದ್ದ. ಇದೇನೋ ಖಾಲಿ ಬ್ರೆಡ್ ಕೊಟ್ಟಿದ್ದಾರೆ, ಚೋಲೆ ತರದ್ ಏನೋ ಕೊಟ್ಟಿದ್ದಾರೆ. ಇದೇನು ಗೊತ್ತಿಲ್ಲ. ಪುಟ್ಟಿಂಗ್ ಅನ್ಸುತ್ತೆ ಗೈಸ್. ಬಟರ್ ಮತ್ತೆ ಮ್ಯಾಂಗೋ ಜ್ಯೂಸ್. ನಂಗು ಪುಡಿಂಗ್. ದಿಸ್ ಇಸ್ ಬೀಟ್ರೂಟ್. ಮತ್ತೊಂದು ಬ್ರೆಡ್ ಬೀಟ್ರೂಟ್ ತಿನ್ನಕ ಕ್ರೀಮ್. ನಾನು ಬಿರಿಯಾನಿ ಆರ್ಡರ್ ಮಾಡಿದ್ದೆ. ನೋಡೋಣ ಏನ್ ಬಂದಿದೆ ಅಂತ. ಬಟ್ ವಿಶ್ವಾಸ ನೋಡಿ ಗೈಸ್ ಏನ್ ಬಂದಿದೆ.
ವರ್ಸ್ಟೆಸ್ಟ್ ಫುಡ್. ನಾನು ಹೇಳ್ದೆ ಗೈಸ್, ಸ್ಪೆಷಲ್ ಫುಡ್ ನಂಬ್ಕೊಂಬೇಡ, ಹಿಂದೂ ಮೀಲ್ ಆರ್ಡರ್ ಮಾಡು ಅಂತ ಮಾತು ಕೇಳಿಲ್ಲ ಗೈಸ್. ಬುಕ್ ಮಾಡ್ಬೇಕಾದ್ರೆ ಗೈಸ್ ಬಿರಿಯಾನಿ ಏನು ಇದೆ ಬಿರಿಯಾನಿ ಅನ್ಕೊಂಡೆ ಗೈಸ್. ಬಟ್ ಫೈನ್, ಅದಕ್ಕಿಂತ ಎಷ್ಟು ಬೆಟರ್ಸ್. ಇದು ಪರವಾಗಿಲ್ಲ, ಬಿರಿಯಾನಿ ಚೆನ್ನಾಗೇ ಇದೆ. ಬಟ್ ತರಕಾರಿ ಎಲ್ಲ ಇದೆ, ಬಟ್ ಚೆನ್ನಾಗಿದೆ ಗೈಸ್. ಇದು ಸ್ವಲ್ಪ ಜಾಸ್ತಿ ತಣ್ಣಗಿದೆ ಗೈಸ್. ಇದೇನೋ ಟ್ರೈ ಮಾಡಿಲ್ಲ. ವಿಶ್ವರ್ನ ಕೆಳನ ಬನ್ನಿ, ಇದು ಹೆಂಗಿದೆ ಊಟದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನ್ ತಗೊಂಡಿದ್ ಫುಡ್ ಅಂತೂ ಜೀವನದಲ್ಲಿ ಫ್ರೈಡ್ ರೈಸ್ ತಗೊಂಡಿ ಹೊಲ್ಸು. ಹೇಳ್ದೆ ಗೈಸ್, ಅದಕ್ಕೆ ಹೆಣ್ಮಕ್ಳು ಮಾತು ಕೇಳ್ಬೇಕು ಅನ್ನೋದು. ಸರಿ ಬಿಡಮ್ಮ. ಸೊ ಗೈಸ್ ಫೈನಲಿ ಅಭಿ 1 hour ಮುಂಚೆನೆ ರೀಚ್ ಆಗಿ 750 ಕೊಟ್ಟಿದ್ರು, 650ಗೆ ರೀಚ್ ಆದ್ರಿ. ಅಪ್ಪು ದಾಖಲೆ ಲ್ಯಾಂಡ್ ಮಾಡ್ಬೇಕು. ಎಸ್ ನೋಡಿ ಹೆಂಗಿದೆ ಅಬುದಾಬಿ ಏರ್ಪೋರ್ಟ್. ಬ್ಲಾಗ್ ಮಾಡ್ತಿದ್ದೀನಿ, ಬ್ಲಾಗ್. ಸಿ ಹಾಯ್. ಶಿಸ್ತು ನಿದ್ದೆ ಮಾಡಿದೆ, ಫುಲ್ ನಿದ್ದೆ ಮಾಡಿದೆ. ಆಕ್ಚುಲಿ ನಾವು ರೀಚ್ ಆಗಿದ್ವಿ 750ಗೆ, ಬಟ್ 650ಗೆ ಬಂದು ರೀಚ್ ಆಗಿದ್ವಿ ಗ್ಯಾಸ್. ಅಬುದಾಬಿ ಬೆಂಗಳೂರು ಫ್ಲೈಟ್ ಹತ್ತಿದ್ದೀವಿ. ನನ್ನ ಪಕ್ಕ ಯಶೋನಿದ್ದಾನೆ. ಸರಿ ನೋಡಿ ಗ್ಯಾಪ್ ಎಷ್ಟಿದೆ. ಬೈ ಬೈ ಅಬುದಾಬಿ, ಬೆಂಗಳೂರು. ಫೈನಲಿ ಹಿಂದೂ ಮೀಲ್ ಆರ್ಡರ್ ಮಾಡಿದ್ದೆ. ಚಿಕನ್ ಬಿರಿಯಾನಿ, ವೆಜಿಟೇಬಲ್ ಸಲಾಡ್, ಜಾಮೂನು, ಗೈಸ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೋಡಿ ಗಾಯ್ಸ್, ಬಿರಿಯಾನಿ 1 ವರ್ಷ ಆದ್ಮೇಲೆ ತಿಂತಿದೀವಿ. ವರ್ಷಿತ ಅಂತೂ ಬಿಡ್ತಾನೆ ಇಲ್ಲ, ಕಾಣ್ತಾನೆ ಇಲ್ಲ. ಸಾರಿ ಯಪ್ಪ, ನಿಜ ಕಾಣ್ತಿಲ್ಲ ಕೇಸಿ. ವರ್ಷಿತ ಕಾಣ್ಬೇಕಂತ ಈಗ ಲೈಟ್ ಹಚ್ಚಿದೆ. ವರ್ಷಿತ ಫುಲ್ ಬ್ಯಾಟಿಂಗ್. 1 ವರ್ಷ ಆದ್ಮೇಲೆ ಬಿರಿಯಾನಿ ತಿಂತಿದ್ದಾಳಂತ. ಬಿಡಾಕೋಬೇಕು ಕಟಿ, ನಂದು ಬೇಕಾದ್ರೆ ತಗೊಂಡ್ ಕಟಿ. ಫೈನಲಿ ರೀಚ್ ಆದ್ರಿ ಗೈಸ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಗೈಸ್ ಬಂದ್ರಿ, ರೀಚ್ ಆದ್ರಿ. ಬೆಂಗಳೂರು ಫೈನಲಿ ಬಂದು ರೀಚ್ ಆದ್ರಿ. ಸೊ ಗೈಸ್ ಫೈನಲಿ ನೋಡಿ ಬೆಳಗಾವಿ ಅಮ್ಮಿ ಅನ್ಕೊಂಡು ಬೆಂಗಳೂರು ಬಂದಿರೋದು. ಫೈನಲಿ ಗೈಸ್ ಬೆಂಗಳೂರು ರೀಚ್ ಆದ್ರಿ. ಸಖತ್ತಾಗಿತ್ತು ಗೈಸ್, ನಿಜ ಫುಲ್ ಅದು ಬಿರಿಯಾನಿ ಕ್ರೀವಿಂಗ್ ಸ್ಯಾಟಿಸ್ಫೈ ಆಯ್ತು ಗೈಸ್. ನೀವು ಚೆನ್ನಾಗಿ ಕೊಟ್ಟಿದ್ರು. ಬೆಂಗಳೂರು ರೀಚ್ ಆದ್ರಿ ಫೈನಲಿ. ಇವಾಗ ಹೊರಟಿದೀವಿ ಎಲ್ಲ, ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ, ಫ್ರೆಶ್ ಅಪ್ ಅಲ್ಲ ವಾಷಿಂಗ್ ಬಂದು ಬ್ಯಾಗೋಸ್ಕರ ಕಾಯ್ತಿದೀವಿ ಗೈಸ್. ನನ್ನ ಎಲ್ಲಾರ ಬ್ಯಾಗು ಬಂತು ಗೈಸ್, ನನ್ನ ಬ್ಯಾಗು ಬಂದಿಲ್ಲ ಇನ್ನ. ಬ್ಯಾಗೋಸ್ಕರ ಕಾಯ್ತಿದೀವಿ. ಅದಲ್ಲ, ಬ್ಲ್ಯಾಕ್ ಕಲರ್ ಇಲ್ಲ ಪಟ್ಟಿ, ಬ್ಲೂನೇ. ನನ್ನ ಬ್ಯಾಗೆ ಅಲ್ಲಿ ಬಂತಿದೆ ನೋಡು, ಬಂತು ಗೈಸ್, ಬರ್ತಿದೆ. ಅದು ನಂದೇ ಗೈಸ್ ಬ್ಯಾಗ್. ಗೈಸ್ ಒಂದು ಬ್ಯಾಗ್ ಇದು ಬಂತು, ನಂದೇ ಕಣು. ಬ್ಯಾಗ್ ಎಲ್ಲ ತಗೊಂಬಂದಾಗ ಗೈಸ್ ಇಷ್ಟು ತಗೊಂಡು ಹಿಡ್ಕೊಂಡು ಇವಾಗ ನನ್ನ ಬ್ಯಾಗ್ ಅಂತ ಕೇಳ್ತಾನೆ. ಏನ್ ಮಾಡೋದು ಜನರಿಗೆ? ನಗ್ತಲ್ಲ ಎಸ್ ನಾನು ಸ್ಯಾಮ್ಸಂಗ್ ಫೋನಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ ಅಂತ. ಸ್ಯಾಮ್ಸಂಗ್ ಫೋನ್, ಸ್ಯಾಮ್ಸಂಗ್. ಗೈಸ್ ಪವಿ ಚಿತ್ರಾನ್ನ ಗೊಜ್ಜು ಮಾಡಿರೋದು, ಪಾಪಚ್ಚಿ ಅದು. ನಮ್ಮಮ್ಮ ಫೋನ್ ಮಾಡಿತ್ತು, ನಿಜ ಹೇಳು ಪವಿಗೆ ಸ್ಕೂಲ್ ರಜಾನಾ ಇವತ್ತು ಅಂತ. ಯಾರೋ ಹೇಳ್ಬಿಟ್ಟವ್ರೆ ರಜಾ ಇಲ್ಲ, ರಜಾ ಇಲ್ಲ ಅಂತ ಯಾರೋ ಹೇಳೋರೆ ಗೈಸ್. ನಾನು ನಿಜ ಹೊರಟೋಗಿ ಅದು ಹೇಳಿದಷ್ಟು ಯಾರೋ ಹೇಳಿದವ್ರೆ. ನಮ್ಮಮ್ಮ ಹೇಳ್ಕೊಗುತ್ತೆ ನಿಜ ಇಲ್ವಾ ಅಂತ. ನಾವು ಬರ್ತಾರೆ ಗುರ್ರ ಅನ್ಕೊಂಬರ್ತದ ನಮ್ಮಮ್ಮ. ಅವಳು ನನಗೆ ಫ್ಲೈಟ್ ಬುಕ್ ಆಯ್ತುಳೆ, ನಾನು ಬರ್ತಿದ್ದೀನಿ ಅಂತ ಹೇಳ್ದಾಗೂ ಅಲ್ಲಿ ವಾರ್ ನಡೀತಿತ್ತು. ಸೊ ತುಂಬ ಚಾನ್ಸಸ್ ಇತ್ತು ಅವಳ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗೋಕ್ಕೆ ಅಥವಾ ಅವ್ರು ಅಲ್ಲೇ ಇರೋಕ್ಕೆ. ಆಲ್ಮೋಸ್ಟ್ ಅಲ್ಲಿರೋ ಎಲ್ಲ ಇಂಡಿಯನ್ಸ್ನು ವಾಪಸ್ ಕಳಿಸ್ತಿದಾರಂತೆ ಬಿಕಾಸ್ ಆಫ್ ದಿ ವಾರ್ ಅಲ್ಲಿ ನಡೀತಿದ್ದಕ್ಕೆ. ನನಗೂ ಅವಳ ಮನೆಗೆ ಬಂದು ತಲುಪೋ ತನಕ, ಬಿಕಾಸ್ ನನ್ಗೆ ಗೊತ್ತಿರೋದು ನನ್ಗೊಬ್ಳಿಗೆ ಮಾತ್ರ. ಅವಳು ನೋಡ್ರೆ ನಾನು ಸರ್ಪ್ರೈಸ್ ಮಾಡಬೇಕು ಅಂತ ಕೂತವಳೆ. ಇವ್ರು ನೋಡಿದ್ರೆ ವಾರು ಅಂತಾರೆ. ನನಗೆ ಲಿಟ್ರಲಿ 2 ದಿನ ದೇವ್ರ ಹತ್ರ ಬೇಡ್ಕೊಂಡು ಕೂತಿದ್ದೀನಿ, ಸೇಫಾಗಿ ಅವಳ ಮನೆಗೆ ತಲುಪಲಿ, ಸೇಫಾಗಿ ಬೆಂಗಳೂರಿಗೆ ಬರಲಿ, ಸೇಫಾಗಿ ಬರಲಿ ಅಂತ. ಗೈಸ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ಅವಳೊಂದು ಕ್ಲಿಪ್ ಇಟ್ಕೊಂಡಿದ್ಲು ಆಯಿತಾ, ಅಲ್ಲಿ ವಾರ್ ನಡೀತಿರೋದು, ಮಿಸೈಲ್ಸ್ ಹಿಂಗೆ ಹೋಗ್ತಾ ಇರುತ್ತೆ ಬೇರೆ ಇದರಿಂದ ಎಲ್ಲ. ಅವಳು ಸ್ಕ್ರೀನ್ ಶೇರ್ ಮಾಡಿ ತೋರಿಸಿದ್ಲೆ. ಹಿಂಗೆ ಶೇರ್ ಮಾಡಿದ್ರು ಕೂಡ ಪೊಲೀಸವ್ರು ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ, ಹಂಗೆಲ್ಲ ನಾವು ಶೇರ್ ಮಾಡೋಂಗಿಲ್ಲ ಅಂತ ಎಲ್ಲ ಹಾಕಿದ್ಲು.
ಅವಳನ್ನ ವಿಡಿಯೋನು ಕೂಡ ಶೇರ್ ಮಾಡಿಲ್ಲ, ಬರೀ ಸ್ಕ್ರೀನ್ ಶೇರ್ ಮಾಡಿ ತೋರಿಸಿದ್ಲು. ನೋಡು ಹಿಂಗೆ ಮಿಸೈಲ್ಸ್ ಹೋಗ್ತಿದೆ, ವಾರ್ ನಡೀತಿದೆ, ಫ್ಲೈಟ್ ಕ್ಯಾನ್ಸಲ್ ಆಗೋ ತುಂಬ ಚಾನ್ಸಸ್ ಇದೆ, ನನಗಂತೂ ಭಯ ಆಗ್ತಿದೆ ಅಂತ ಹೇಳಿದಾಗ ನನಗಂತೂ ಅಳುನೇ ಬಂದ್ಬಿಡ್ತು. ಅಯ್ಯೋ ವಾರ್ಗಿರಾಗೋದ್ರೆ ಹೆಂಗಪ್ಪ ಏನಪ್ಪ. ಒಂದು ನಿಮಿಷಕ್ಕೆ ನನಗೆ ಅವಳಿಗೆ ರಷ್ಯಾಗೆ ಕಲಿಸ್ಬಾರ್ದಿತ್ತು, ಏನಕ್ಕೆ MBBS ಅದು ಇದು ಅಂತೆಲ್ಲ ಅನ್ಸ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಕಷ್ಟ ಗೈಸ್, ಬಟ್ ನಾಟ್ ಬ್ಯಾಡ್. ಹೆಂಗೋ ವಾಪಸ್ ಹುಷಾರಾಗಿ ವಾಪಸ್ ಸೇಫಾಗಿ ಮನೆಗೆ ರಿಟರ್ನ್ ಆದ್ಲು. ಅಕಸ್ಮಾತ್ ಅಲ್ಲಿ ವಾರ್ ಜಾಸ್ತಿ ಆದರೆ ಆನ್ಲೈನ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದಾರಂತೆ. ಹೋಪ್ ಆನ್ಲೈನ್ ಆಗಲಿ ಅಂತ ನನಗೆ. ಅವಳು ನಮ್ಮ ಜೊತೇಲಿ ಇರ್ತಾಳೆ, ಅದ್ರ ಜೊತೆ ಆನ್ಲೈನಲ್ಲಿ MBBS ಮುಗಿಸ್ಕೊತಾಳೆ ಅನ್ನೋದು. ಹೆಂಗಿದ್ರು ಫೈನಲ್ ಆ ಎಕ್ಸ್ಪೆರಿಮೆಂಟ್ಸ್ ಅದೇನೇನಿದೆಯೋ ಸೆಮ್ಮಲ್ಲಿ ಅದಕ್ಕೆ ಬೇಕಿದ್ರೆ ಹೋಗ್ಲಿ, ರಷ್ಯಾಗೆ ಬೇಡ ಅನ್ನಲ್ಲ ಅಂತ ಒಂದು ಕಡೆ ಎಲ್ಲೋ ಆಸೆ. ಇನ್ನೊಂದು ಕಡೆ ಇಲ್ಲಿದ್ರೆ ಅವಳು ಓದಲ್ಲ, ಕಾನ್ಸಂಟ್ರೇಟ್ ಮಾಡಲ್ಲ ಅನ್ನೋದು ಒಂದು ಕಡೆ. ಈ ಥರ ಒಟ್ನಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ. ಅವಳು ಇದೆಲ್ಲ ನಾನು ಹೇಳ್ಕೊಂಡಿರಲಿಲ್ಲ, ನಿಮ್ಮ ಹತ್ರ ಹೇಳ್ಕೊಬೇಕು ಅನಿಸ್ತು ಇವಾಗ, ಅದಕ್ಕೆ ಹೇಳ್ಕೊತಿದ್ದೀನಿ ಅಷ್ಟೇ. ನನಗೆ ನನ್ನ ತಂಗಿ ಈ ಥರದ್ದೊಂದು ಟ್ರಾವೆಲ್ ಬ್ಲಾಗ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ. ನನ್ನ ಕೂದಲೇ ಹಿಂಗೈತೆ. ಇವಾಗ ಎದ್ದಿದ್ದೀನಿ ಗೈಸ್, ಬೆಳಗ್ಗೆ ಎಡಿಟಿಂಗ್ 6 o'clock ಎದ್ದಿದ್ದೀನಿ ಎಡಿಟ್ ಮಾಡಬೇಕು ಅಂತ. ಟೈಮ್ ಬಂದು ಇಟ್ಸ್ ಆಲ್ಮೋಸ್ಟ್ 1 o'clock ನಾವು. 6 to 1 ಎಡಿಟ್ ಮಾಡಿದ್ದೀನಿ. ಯವ್ವಾ, ನನ್ನ ದೇವ್ರನಿಗೂ ನನ್ನ ಎಕ್ಸಾಮ್ಗೂ ಕೂಡ ನಾನು ಬೇಗ ಎದ್ದು ಓದ್ತಿರ್ಲಿಲ್ಲ ಗೊತ್ತಾ ಲೈಫಲ್ಲಿ. ಅಂಥದ್ದು ಎಡಿಟ್ ಮಾಡೋಕ್ಕೆ ಬೇಗ ಎದ್ದೇಳ್ತೀನಿ ನಾನು. ಏನೋ ನೀವೆಲ್ಲ ಕಾಯ್ತಿರ್ತಿರೋ ವಿಡಿಯೋಗೋಸ್ಕರ, ಆಮೇಲೆ ನಿಮ್ಮನ್ನು ಫಸ್ಟೇ ಬೇಜಾರು ಮಾಡಿಸ್ತೀನಿ. ಇನ್ನೂ ಬೇಜಾರು ಮಾಡ್ಸೋಕೆ ನಂಗೆ ಇಷ್ಟ ಇಲ್ಲ, ಅದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಪಾಪ ಅಲ್ಲ ನಾನು, ಏನೋ ಒಬ್ಬರಾದ್ರೂ ನನ್ನ ಪಾಪ ಅಂತೀರಾ? ಹೋಗ್ಲಿ ಬಿಡಿ, ಏನೋ ಹೇಳೋಕೆ ಬಂದಲ್ಲ. ಸೊ ಈ ಥರ ಟ್ರಾವೆಲ್ ವ್ಲಾಗ್ ಮಾಡ್ಕೊಂಬರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇದು ನನಗೆ ಅವಳು ವೀಡಿಯೋಸ್ ಎಲ್ಲ ಶೇರ್ ಮಾಡಿಬಿಟ್ಟು ಇವಾಗ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಡು ಅಂತ ಮಾಡಿದ್ದು. ಅವಳೇ ಅವಳ DMs ಅಲ್ಲೆಲ್ಲ ಕಮೆಂಟ್ಸ್ ಬಂದಿತ್ತಂತೆ, ವ್ಲಾಗ್ ಮಾಡಿ ಅಕ್ಕ ನೀವು ಅಂತೆಲ್ಲ ಬಂದಿತ್ತಂತೆ. ಅದಕ್ಕೋಸ್ಕರ ಅವಳೇ ಇನಿಷಿಯೇಟಿವ್ ತಗೊಂಡು ನಿಮಗೋಸ್ಕರ ವ್ಲಾಗ್ ಮಾಡಿದ್ದಾಳೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಗೈಸ್. ರಷ್ಯಾದಿಂದ ಇಂಡಿಯಾಗೆ ಬರೋದು ಅಷ್ಟು ಈಸಿ ಅಲ್ಲ. ನನಗೆ ಅವ್ರು ಪಡ್ತಿರೋ ಕಷ್ಟ ನೋಡ್ರೆ ಮನೆ ಬಿಟ್ಟಿರೋದೆಲ್ಲ ತುಂಬ ಕಷ್ಟ. ಬಿಕಾಸ್ ನಾನಂತೂ ಒಂದಿನೂ ಮನೆ ಬಿಟ್ಟು ಒಂದಿನೂ ಹೊರಗಡೆ ಹೋಗಿಲ್ಲ. ಮನೆ ಬಿಟ್ಟು ಹೊರಗಡೆ ಇರೋದಲ್ದಿರ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಆಲ್ಮೋಸ್ಟ್ 2 to 3 days ತಗೊಂಡಿದ್ದವರು ಇಲ್ಲಿಗೆ ಬರೋಕ್ಕೆ. ಅಲ್ಲಿ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೆ ಆಗಲ್ಲ, ಪ್ರಾಪರ್ ಊಟ ಸಿಗಲ್ಲ, ಗೊತ್ತಿಲ್ದಿರೋ ಜನ, ಗೊತ್ತಿಲ್ದಿರೋ ಜಾಗ, ಅದರಲ್ಲೂ ಕೂಡ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಅವಳು ಒಂದೊಂದ್ಸರಿ ಕಾಸು ಕೇಳಿದಾಗ ನಾನು ಹೇಳ್ತೀನಿ ಯಾಕಲೇ ಇಷ್ಟು ಖರ್ಚು ಸ್ವಲ್ಪ ಕಮ್ಮಿ ಮಾಡು ಅಂತ. ಪಾಪ ಅವಳು ಅಲ್ಲಿ ಬರೀ ಬೇಸಿಕ್ ಡೈಲಿ ನೀಡ್ಸ್, ಡೈಲಿ ಎಸೆನ್ಷಿಯಲ್ಸ್ನ ಅಷ್ಟೇ ಗೈಸ್, ಬರೀ ಡೈಲಿ ಎಸೆನ್ಷಿಯಲ್ಸ್ಗೋಸ್ಕರನೇ ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಪಾಪ ಅದರಲ್ಲಿ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಕಷ್ಟ ಜೀವನ. ಬಟ್ ಎಸ್, ಅವಳು ಬೇಗ ಡಾಕ್ಟರ್ ಆಗ್ತಾಳೆ. ಡಾಕ್ಟರ್ ಆದಮೇಲೆ ಫುಲ್ ನಮ್ಮ ಮನೆಗೆ ಒಂದು ಡಾಕ್ಟರ್ ಬರ್ತಾಳೆ, ನಮ್ಮ ಮನೇಲಿ ಒಬ್ರು ಡಾಕ್ಟರ್ ಆಗ್ತಾರೆ ಅನ್ನೋದೇ ಖುಷಿ ನಮಗೆಲ್ಲ. ಸೊ ಆದಷ್ಟು ಬೇಗ ಈ ಕನಸು ನನಸಾಗಲಿ ಅಂತ ನೀವು ದೇವ್ರ ಹತ್ರ ಬೇಡ್ಕೊಂಬಿಡಿ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸು ಎಲ್ಲನೂ ಚೆನ್ನಾಗಿ ಓದ್ತಿದ್ದಾಳೆ, ಚೆನ್ನಾಗಿ ಮಾಡ್ತಿದ್ದಾಳೆ. ಹಾಗೆ ಹೋಗಲಿ, ನಿಮ್ಮ ಆಶೀರ್ವಾದನೂ ಇರಲಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 250K ಹಿಟ್ ಮಾಡೋಣ ಪ್ಲೀಸ್ ಗೈಸ್. ಓಕೆನಾ? ಬಾಯ್.